ಹಬ್ಬವನ್ನ ಸಂಭ್ರಮ ಸಡಗರದಿಂದ ಎಲ್ಲರೂ ಆಚರಿಸುತ್ತಾರೆ. ಯಾವುದೇ ಜಾತಿ ಮತ ಭೇದವಿಲ್ಲದೆ ಒಟ್ಟಾಗಿ ಸೇರಿ ಬಣ್ಣಗಳ ಓಕುಳಿಯಾಟದಲ್ಲಿ ಮಿಂದೇಳುತ್ತಾರೆ. ಯಾವುದೇ ಹಬ್ಬವು ತನ್ನದೇ ಆದ ಆಚಾರ ಸಂಪ್ರದಾಯಗಳನ್ನ ಹೊಂದಿದೆ. ಅದೇ ರೀತಿ ಹೋಳಿ ಹಬ್ಬ ಕೂಡ ಭಿನ್ನವಾಗಿಲ್ಲ. ದೂರದ ಊರಿನವರು ತಮ್ಮ ತಾಯ್ನಾಡಿಗೆ ಬಂದು ಈ ಹಬ್ಬವನ್ನ ಆಚರಿಸುತ್ತಾರೆ. ಈ ಹಬ್ಬವನ್ನ ವಸಂತ ಮಾಸದಲ್ಲಿ ಆಚರಿಸಲಾಗುತ್ತಿದ್ದು, ಚಳಿಗಾಲದ ಕೊನೆಯಲ್ಲಿ ವಸಂತದ ಆಗಮನವನ್ನ ಸಾರುವ ಹಬ್ಬವಾಗಿದೆ. ಈ ಹಬ್ಬದ ಆಚರಣೆಯಲ್ಲಿ ಕಾಮನ ಸುಂದರ ಪ್ರತಿಮೆ ಮಾಡಿ ಶೃಂಗರಿಸಿ ಊರಿನ ಕಾಮನಕಟ್ಟೆಯ ಮೇಲೆ ಚಪ್ಪರಕಟ್ಟೆ ಇಡುತ್ತಾರೆ. ಕಾಮನ ಮುಂದೆ ಮಂಗಳ ವಾದ್ಯಗಳನ್ನ ಊದುವುದಷ್ಟೇ ಅಲ್ಲದೆ ಪರಸ್ಪರ ಬೈಗುಳ, ಬಣ್ಣದ ನೀರು, ಸಗಣಿಯ ಗಂಜಲುಗಳನ್ನ ಎರಚುತ್ತಾರೆ. ಈ ಹೋಳಿ ಹಬ್ಬದ ಇತಿಹಾಸವನ್ನ ನೋಡುವುದಾದರೆ ಇದು ಬಹಳಷ್ಟು ಕಥೆಗಳನ್ನ ಒಳಗೊಂಡಿದೆ. ಕೆಟ್ಟದ್ದು ಒಳ್ಳೆಯದರ ಮುಂದೆ ತಲೆ ಬಾಗಲೇಬೇಕು ಎಂಬ ಸಂದೇಶವನ್ನ ಹೋಳಿ ಹಬ್ಬ ಸಾರುತ್ತದೆ. ದುಷ್ಕೃತ್ಯಗಳು ದೇವರ ಶಕ್ತಿಯ ಮುಂದೆ ಎಂದಿಗೂ ಜಯವನ್ನ ಪಡೆಯಲು ಸಾಧ್ಯವಿಲ್ಲ ಎಂಬ ಸಾರವನ್ನ ಈ ಹಬ್ಬ ಸಾರುತ್ತದೆ. ಹೋಳಿ ಹಬ್ಬವು ಪ್ರಾಚೀನ ಭಾರತೀಯ ಆಚರಣೆಗಳಲ್ಲಿ ಒಂದಾಗಿದ್ದು, ಇದು ಫಲವತ್ತತೆಯ ಹಬ್ಬ, ವಸಂತ ಕಾಲದ ಆಗಮನ ಮತ್ತು ಹೊಸ ಜೀವನದ ಅರಳುವಿಕೆಯ ಸಂಕೇತವಾಗಿದೆ. ಈ ಹೋಳಿ ಹಬ್ಬವು ನಿಮ್ಮ ಜೀವನಕ್ಕೆ ಶಾಂತಿ, ಸಂತೋಷ ಹಾಗೂ ಸಂಭ್ರಮವನ್ನ ತರಲಿ, ನಿಮ್ಮ ಬದುಕಿನಲ್ಲಿ ಬಣ್ಣಗಳಂತೆ ಸಂತೋಷವು ಹರಡಲಿ ಎಂದು ಕೇಲಾಯ್ ಬಳಗ ಹರಸುತ್ತದೆ.